ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ಯಾವ ಆಹಾರನ ಮಕ್ಕಳಿಗೆ ಕೊಡಬೇಕಾಗತ್ತೆ ಆ್ಯಂಡ್ ಈ ಎಲ್ಲ ಆಹಾರನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತಿದೆ ಅಂತಂದರೆ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳ ಓವರಾಲ್ ಡೆವಲಪ್ಮೆಂಟ್ಗೆ ಈ ಆಹಾರ ಸಹಾಯಕಾರಿಯಾಗುತ್ತೆ. ಮತ್ತು ಈ ಆಹಾರನ ನಾವು ಮಕ್ಕಳಿಗೆ ದಿನನಿತ್ಯದ ಒಂದು ಊಟದಲ್ಲಿ ಅವರ ಒಂದು ಡಯಟಲ್ಲಿ ಖಂಡಿತವಾಗ್ಲೂ ಇನ್ಕ್ಲೂಡ್ ಮಾಡಿರ್ತೀವಿ. ಆದರೆ ಯಾವುದನ್ನು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಥವಾ ಈ ಫುಡ್ನ ನಾವು ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು ಅದನ್ನು ನಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಕ್ಯಾಟಗರಿ ವೈಸಲ್ಲಿ ನಾನು ಹಣ್ಣು, ತರಕಾರಿಗಳು, ಬೇಳೆಕಾಳುಗಳು, ಸೊಪ್ಪು, ಇದು ಎಲ್ಲನೂ ಸಹ ನಾನು ಡ್ರೈ ಫ್ರೂಟ್ಸ್ ಇರಬಹುದು, ಈ ಎಲ್ಲನೂ ಕ್ಯಾಟಗರಿ ವೈಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಅವರ ಆಹಾರದಲ್ಲಿ ಅವರ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಹೆಲ್ದಿ ವೇಯಲ್ಲಿ ಆಗುತ್ತೆ. ಇದರಿಂದ ಮಕ್ಕಳ ಒಂದು ಬೆಳವಣಿಗೆಗೆ ಇದು ಸಹಾಯಕಾರಿಯಾಗುತ್ತೆ. ಏನಕ್ಕಂತಂದರೆ ಬ್ರೈನ್ ಅನ್ನೋದು ನಮ್ಮ ಮಾಸ್ಟರ್ ಆರ್ಗನ್ ಆಫ್ ದ ಬಾಡಿ. ಸೊ ಅದು ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಕ್ಕಳ ರಿಲೇಟೆಡ್ ವಿಡಿಯೋಸ್ ಇರಬಹುದು, ಬೇಬಿ ಫುಡ್ ರೆಸಿಪೀಸ್ ಇರಬಹುದು, ಬಾಣಂತಿಯರಿಗೆ ಮತ್ತು ಇನ್ನೂ ಪೇರೆಂಟಿಂಗ್ ಸ್ಟೈಲ್ ಇರ್ಬೋದು, ಪೇರೆಂಟಿಂಗ್ ಟಿಪ್ಸ್ ಇರ್ಬೋದು, ಆ್ಯಂಡ್ ಮಕ್ಕಳ ಗ್ರೋತ್ ಡೆವಲಪ್ಮೆಂಟ್ ಆ್ಯಂಡ್ ಆ್ಯಕ್ಟಿವಿಟೀಸ್, ಹೋಮ್ ಸ್ಕೂಲಿಂಗ್ ಟಿಪ್ಸ್ ಇರ್ಬೋದು ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಹಣ್ಣುಗಳಲ್ಲಿ ಯಾವ ಹಣ್ಣನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತಂದರೆ ಮೊದಲನೇದು ಪ್ಲಮ್. ಈ ಪ್ಲಮ್ಮಲ್ಲಿ ಮಕ್ಕಳಿಗೆ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ. ಎರಡನೇದು ಆರೆಂಜ್, ಮೂರನೇದು ಲೆಮನ್, ನಾಲ್ಕನೇದು ಪ್ರೂನ್ಸ್, ಐದನೇದು ಚೆರೀಸ್, ಆರನೇದು ಅವಕ್ಯಾಡೋ, ಬಟರ್ ಫ್ರೂಟ್ ಅಂತಲೂ ಕರಿತೀವಲ್ಲ. ಸೊ ಈ ಹಣ್ಣನ್ನು ನಾವು ಮಕ್ಕಳಿಗೆ ಕೊಡಬಹುದು. ಆ್ಯಂಡ್ ನೆಕ್ಸ್ಟ್ ಬ್ಲೂಬೆರೀಸು ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಲ್ಯಾಕ್ಬೆರೀಸ್, ನೆಕ್ಸ್ಟ್ ಇಸ್ ರೆಡ್ ಗ್ರೇಪ್ಸ್, ನೆಕ್ಸ್ಟ್ ಸ್ಟ್ರಾಬೆರಿನೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಅದಾದಮೇಲೆ ಪೊಮೊಗ್ರನೇಟ್ ಆ್ಯಂಡ್ ಲಾಸ್ಟ್ ಒನ್ ರಾಸ್ಬೆರೀಸ್. ಈ ಎಲ್ಲ ಹಣ್ಣುಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಹಣ್ಣುಗಳನ್ನ ನೋಡಿದ್ವಿ, ಯಾವ ಹಣ್ಣಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ. ನೆಕ್ಸ್ಟ್ ನಾವು ವೆಜಿಟೇಬಲ್ಸ್ ಅಂತಂದರೆ ತರಕಾರಿಗಳನ್ನ ನೋಡೋಣ. ಅಂತಂದರೆ ತರಕಾರಿಗಳನ್ನ ಯಾವ ತರಕಾರಿಗಳು ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತಂದರೆ ಮೊದಲನೇದು ಕಾರ್ನ್. ಮಕ್ಕಳಿಗೆ ಕಾರ್ನ್ ಅಂತಂದರೆ ಜೋಳನ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಎರಡನೇದು ಲೇಡೀಸ್ ಫಿಂಗರ್, ಬೆಂಡೆಕಾಯಿನ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮೂರನೇದು ಆನಿಯನ್, ಈರುಳ್ಳಿ. ನಾಲ್ಕನೇದು ಸ್ಪಿನಾಚ್ ಅಂತಂದರೆ ಪಾಲಕ್ ಸೊಪ್ಪನ್ನ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬೀಟ್ರೂಟ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಐರನ್ ಕಂಟೆಂಟು ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ರೊಕೋಲಿ. ಇದು ಗ್ರೀನ್ ಕಲರಲ್ಲಿ ಬರುತ್ತಲ್ಲ, ನಾನು ನಿಮಗೆ ಪ್ರತಿಯೊಂದು ಪಿಕ್ಚರ್ಸ್ನೂ ಸಹ ಹಾಕಿರ್ತೀನಿ ನಿಮ್ಮ ರೆಫರೆನ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಎಗ್ ಪ್ಲ್ಯಾಂಟ್, ಇದನ್ನು ಬದನೆಕಾಯಿ ಅಂತಲೂ ಕರೀತಾರೆ. ಸೊ ಆ ಒಂದು ಎಗ್ ಪ್ಲ್ಯಾಂಟ್, ಬ್ರಿಂಜಾಲ್. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೋಸ್. ಟೊಮ್ಯಾಟೊ ಅಲ್ಲಿ ಇರುವಂತಹ ವಿಟಮಿನ್ ಸಿ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗೋದಕ್ಕೆ ಇದು ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಬೆಲ್ ಪೆಪ್ಪರ್ಸ್ ಅಂತಂದರೆ ಕ್ಯಾಪ್ಸಿಕಮ್ ಅಂತ ಕರಿತೀವಲ್ಲ. ಸೊ ಡಿಫ್ರೆಂಟ್ ಕಲರ್ಸ್, ರೆಡ್ ಬರುತ್ತೆ, ಗ್ರೀನ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಸೊ ಈ ಎಲ್ಲ ಕಲರ್ಸ್ದು ಮಕ್ಕಳಿಗೆ ಬೆಲ್ ಪೆಪ್ಪರ್ಸ್ ಅಂತಂದರೆ ಕ್ಯಾಪ್ಸಿಕಮ್ನ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಹಸಿರು ತರಕಾರಿಗಳು. ಈ ಎಲ್ಲ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ತರಕಾರಿ ಲಿಸ್ಟಲ್ಲಿ ಲಾಸ್ಟ್ ಒನ್ ಯಾವುದು ಅಂತಂದರೆ ಬ್ರೂಸೆಲ್ ಸ್ಪ್ರೌಟ್ಸ್ ಅಂತ. ಇದು ನಮ್ಮ ಒಂದು ಇಂಡಿಯನ್ ಫುಡ್ ಅಲ್ಲ, ಅಂತಂದರೆ ನಮ್ಮ ಪ್ರಾದೇಶಿಕವಾಗಿ ಬೆಳೆಯುವಂಥದ್ದಲ್ಲ. ಈ ಒಂದು ಬ್ರೂಸೆಲ್ ಸ್ಪ್ರೌಟ್ಸ್ ಅನ್ನೋದು ನಿಮಗೆ ಸಿಕ್ಕಿದ್ರೆ ಅಥವಾ ನಿಮಗೆ ನಿಮಗೆ ಪರ್ಚೇಸ್ ಮಾಡೋದಕ್ಕಾದರೆ ಇದನ್ನು ನೀವು ತೊಗೊಳ್ಬೋದು. ಆ್ಯಂಡ್ ನಾನು ಹೇಳ್ತಿರುವಂತಹ ಲಿಸ್ಟಲ್ಲಿ ನಮ್ಮ ಒಂದು ಕಾಂಟೆಕ್ಸ್ಟ್, ನಮಗೆ ಒಂದು ಸಿಗುವಂತಹದ್ದೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಯಾವುದನ್ನು ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಈ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ರೆ ನಮ್ಗೆ ಯಾವಾಗಾದರೂ ಸಿಕ್ಕಿದ್ರೆ ಅಥವಾ ಅದನ್ನು ಪರ್ಚೇಸ್ ಮಾಡುವಂತಹ ಸಂಭವ ಬಂದರೆ ಇದನ್ನು ನಾವು ಮಕ್ಕಳಿಗೆ ಕೊಡಬಹುದು ಅನ್ನುವಂಥ ಒಂದು ಇನ್ಫಾರ್ಮೇಷನ್ಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತಂದರೆ ನಟ್ಸ್ ಆ್ಯಂಡ್ ಸೀಡ್ಸ್. ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಮಕ್ಕಳಿಗೆ ಯಾವುದನ್ನು ಕೊಡ್ಬೋದು ಅಂತಂದರೆ ವಾಲ್ನಟ್ಸ್. ಮೊದಲನೇದು ವಾಲ್ನಟ್. ಅದು ಬ್ರೈನ್ ಶೇಪಲ್ಲೇ ಇರೋದ್ರಿಂದ ವಾಲ್ನಟ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಆಲ್ಮಂಡ್ಸ್ ಅಂತಂದರೆ ಬಾದಾಮಿ. ನೆಕ್ಸ್ಟ್
ಪೀನಟ್ಸ್, ಹೌದು, ಬಡವರ ಬಾದಾಮಿ ಕಡಲೆಕಾಯಿ ಅಂತಾರಲ್ಲ, ಸೊ ಪೀನಟ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ನೆನೆಸಿ ಕೊಡ್ಬೋದು, ಬೇಯಿಸಿ ಕೊಡ್ಬೋದು, ಆ್ಯಂಡ್ ರೋಸ್ಟ್ ಮಾಡಿ ಕೊಡ್ಬೋದು. ಸೊ ಇದು ತುಂಬ ಒಳ್ಳೆಯದಾಗತ್ತೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ. ಆ್ಯಂಡ್ ನೆಕ್ಸ್ಟ್ ಕ್ಯಾಶ್ಯೂ, ಗೋಡಂಬಿ ಸಹ ಮಕ್ಕಳಿಗೆ ಕೊಡಬಹುದು. ಆ್ಯಂಡ್ ನೆಕ್ಸ್ಟ್ ಫ್ಲ್ಯಾಕ್ಸೀಡ್, ಅಗಸೆ ಬೀಜನೂ ಮಕ್ಕಳಿಗೆ ಕೊಡ್ಬೋದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಅಲ್ಲಿ ಫ್ಲ್ಯಾಕ್ಸೀಡ್ನ ಮಾಡ್ಬೋದು, ಫ್ಲ್ಯಾಕ್ಸೀಡ್ ಲಡ್ಡುನೇ ಸಹ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನನ್ನ ಚಾನಲಲ್ಲಿ ಆ ರೆಸಿಪಿ ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಅಂತ ಕರಿತೀವಲ್ಲ, ಸೊ ಅದೇ ಜಾತಿಯಾದ ಒಂದು, ಅಂದರೆ ಅದರದೇ ಒಂದು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಚಿಯಾ ಸೀಡ್ಸ್ ಬರುತ್ತೆ. ಸೊ ಚಿಯಾ ಸೀಡ್ಸ್ನೂ ಮಕ್ಕಳಿಗೆ ನಾವು ಚಿಯಾ ಸೀಡ್ಸ್ ಪುಡಿಂಗ್ನ ಮಾಡಿ ಕೊಡಬಹುದು ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ಸಿಸೇಮ್ ಸೀಡ್ಸ್ ಅಂತಂದರೆ ಎಳ್ಳಿನ ಎಳ್ಳುನು ಮಕ್ಕಳಿಗೆ ಕೊಡ್ಬೋದು, ಎಳ್ಳುಂಡೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟು ಸನ್ಫ್ಲವರ್ ಸೀಡ್ಸ್ ಅಂತಂದರೆ ಸೂರ್ಯಕಾಂತಿ ಬೀಜನ ಕೊಡ್ಬೋದು. ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನ ಕೊಡ್ಬೋದು. ಇದನ್ನೆಲ್ಲನೂ ಡ್ರೈ ಫ್ರೂಟ್ಸಲ್ಲಿ ನಾವು ಮಕ್ಕಳಿಗೆ ಹಾಕಿ ಕೊಡ್ಬೋದು, ಅಥವಾ ಸ್ಯಾಲೆಡ್ಸಲ್ಲಿ ಮಕ್ಕಳಿಗೆ ಮಿಕ್ಸ್ ಮಾಡಿ ಕೊಡಬಹುದು. ಆ್ಯಂಡ್ ಆ ಸೀಡ್ಸ್ಗಳನ್ನ, ಈಗ ಪಂಪ್ಕಿನ್ ಸೀಡ್ಸ್ನ, ಸನ್ಫ್ಲವರ್ ಸೀಡ್ಸ್ನ ಹಾಗೆಯೇ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬಹುದು. ಈ ಎಲ್ಲ ಸೀಡ್ಸ್ಗಳು ಮಕ್ಕಳಿಗೆ ತುಂಬ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಆ್ಯಂಡ್ ಲಾಸ್ಟ್ 2 ಸೀಡ್ಸು ನಮ್ಮ ಒಂದು ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡಿರೋದು ಸ್ವಲ್ಪ ಕಡಿಮೆನೆ. ಕೆಲವರು ಮನೆಗಳಲ್ಲಿ ಇದನ್ನು ಯೂಸ್ ಮಾಡ್ತಿರ್ತಾರೆ, ಆದರೆ ಕೆಲವು ಮನೆಗಳಲ್ಲಿ ಇದು ಹೆಸರು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಕೇಳುವಂತಹ ಪೇರೆಂಟ್ಸ್ಗಳಿಗೆ ಈ ಒಂದು ಸೀಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡಿರಿ. ಈ ಇನ್ಫಾರ್ಮೇಷನ್ ತಿಳ್ಕೊಂಡ್ಮೇಲೆ ನೀವು ಮಕ್ಕಳಿಗೆ ಪರ್ಚೇಸ್ ಮಾಡಿ ನೀವು ಈ ಸೀಡ್ಸ್ನ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅದು ಯಾವುದು ಅಂತಂದರೆ ನಟ್ಸ್ ಆ್ಯಂಡ್ ಬ್ರೇಸಿಲ್ ಸೀಡ್ಸ್ ಅಂತ. ಹೌದು, ಈ 2 ಸೀಡ್ಸ್ಗಳು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಸಹಕಾರಿಯಾಗುತ್ತೆ. ಸೊ ಬ್ರೇಸಿಲ್ ಸೀಡ್ಸ್ ಆ್ಯಂಡ್ ಹ್ಯಾಸಲ್ ನಟ್ಸ್, ಈ 2 ಸೀಡ್ಸ್ ಆ್ಯಂಡ್ ನಟ್ಸ್ಗಳು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಸೊ ಎಸ್, ಇಷ್ಟು ತನಕ ನಾವು ಡಿಸ್ಕಸ್ ಮಾಡಿದ್ದು ತರಕಾರಿಗಳಲ್ಲಿ ಮಕ್ಕಳಿಗೆ ಯಾವುದನ್ನು ಕೊಡಬಹುದು, ದಿನನಿತ್ಯದಲ್ಲಿ ನಮಗೆ ಸಿಗುವಂತಹ ತರಕಾರಿಗಳ ಜೊತೆಗೆ ಕೆಲವು ತರಕಾರಿಗಳನ್ನ ನಾವು ಹೊಸದಾಗೂ ಸಹ ತಿಳ್ಕೊಂಡ್ವಿ. ಈ ತರಕಾರಿಯನ್ನು ಕೊಟ್ಟರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ ಅಂತ. ಅಲಾಂಗ್ ವಿತ್ ಹಣ್ಣುಗಳನ್ನು ನೋಡಿದ್ವಿ, ತರಕಾರಿಗಳನ್ನ ನೋಡಿದ್ವಿ. ಆ್ಯಂಡ್ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ನಾವು ಯಾವುದನ್ನು ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮಕ್ಕಳ ಡಯಟಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಯಾಟಗರಿ ಯಾವುದು ಅಂತಂದರೆ ಸ್ಪೈಸಸ್ ಅಂತಂದರೆ ನಾವು ಮಸಾಲಾಗೆ ಹಾಕ್ತೀವಲ್ಲ, ಅಂತಂದರೆ ಒಗ್ಗರಣೆಗಿರಬಹುದು, ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಕೆಲವು ಸ್ಪೈಸಸ್ಗಳನ್ನ ಯೂಸ್ ಮಾಡ್ತೀವಿ. ಅಂತಂದರೆ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಸಾಂಬಾರು ಪದಾರ್ಥಗಳು ಆ್ಯಂಡ್ ಮಸಾಲ ಪದಾರ್ಥಗಳು ಅಂತ ಹೇಳ್ಬೋದು. ಸೊ ಅದರಲ್ಲಿ ಯಾವುದು ಅಂತಂದರೆ ಮೊದಲನೇದು ಜೀರಿಗೆ, ಅಂತಂದರೆ ಕ್ಯುಮಿನ್ ಸೀಡ್ಸ್. ಜೀರಿಗೆನ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಎರಡನೇದು ಯಾವುದು ಅಂತಂದರೆ ಸ್ಯಾಫ್ರನ್. ಹೌದು, ಮಕ್ಕಳಿಗೆ ಕೇಸರಿನ ಕೊಡ್ಬೋದು, ಆದರೆ ನಮ್ಮಲ್ಲಿ ತುಂಬ ಮತ್ತಿದೆ, ಬರೀ ಪ್ರೆಗ್ನೆನ್ಸಿ ವುಮೆನ್ ಮಾತ್ರ ಕೇಸರಿನ ತಗೊಳ್ಬೇಕು ಅಂತ ಆ ರೀತಿ ಎಲ್ಲ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಫ್ರಮ್ ದ ಬೇಬಿ ಟು ಓಲ್ಡ್ ಏಜ್ ಪೀಪಲ್ ಅವ್ರಿಗೂ ಸಹ ಕೇಸರಿ ತುಂಬ ಒಳ್ಳೆಯದಾಗುತ್ತೆ. ಕೇಸರಿಯಲ್ಲಿ ಬ್ರೈನ್ ಡೆವಲಪ್ಮೆಂಟ್ಗೆ ಆ್ಯಂಡ್ ನಮ್ಮ ಒಂದು ದೇಹದ ಒಂದು ಪ್ರತಿಯೊಂದು ಅಂಗಕ್ಕೂ ಈ ಒಂದು ಕೇಸರಿ ತುಂಬ ಒಳ್ಳೆಯದು. ಆ್ಯಂಡ್ ಪ್ರತಿಯೊಬ್ಬರೂ ತಗೊಳ್ಬೋದು, ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಳ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡುಗೆ ನಾವು ಕೇಸರಿನ ಹಾಕ್ಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ಗೂ ಸಹ ಕೇಸರಿನ ಹಾಕ್ಬೋದು. ನೀವು ಮಕ್ಕಳಿಗೆ ಸಾಲಿಡ್ನ ಶುರು ಮಾಡುವಾಗ ಈ ಕೇಸರಿನೂ ಸಹ ಒಂದು ಮಸಾಲ ಪದಾರ್ಥವಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ಸ್ಯಾಫ್ರನ್. ಆ್ಯಂಡ್ ನೆಕ್ಸ್ಟ್ ಜಿಂಜರ್, ಹೌದು, ಶುಂಠಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಗಾರ್ಲಿಕ್, ಬೆಳ್ಳುಳ್ಳಿ. ಶುಂಠಿ ಎಲ್ಲಿದೆಯೋ ಬೆಳ್ಳುಳ್ಳಿ ಅಲ್ಲೇ ಇರುತ್ತೆ ಅಲ್ವಾ, ಸೊ ಅದೇ ರೀತಿ ಗಾರ್ಲಿಕ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ತುಂಬ ಒಳ್ಳೆಯದು, ಪ್ರತಿಯೊಬ್ಬರೂ ಇದನ್ನು ಯೂಸ್ ಮಾಡಿರ್ತೀವಿ ನಮ್ಮ ಒಂದು ದೈನಂದಿನ ಆಹಾರದಲ್ಲಿ. ಅದು ಯಾವುದು ಅಂತಂದರೆ ಟರ್ಮರಿಕ್. ಹೌದು, ಅರಿಶಿಣ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಸಿನಾಮನ್, ಚಕ್ಕೆನ ಮಕ್ಕಳ ಒಂದು ಆಹಾರದಲ್ಲಿ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ಚಕ್ಕೆ ಪೌಡರ್ನ ಡೆಸರ್ಟ್ಸ್ಗೆ ಹಾಕಿ ಕೊಡಬಹುದು, ಅಥವಾ ಚಕ್ಕೆ ನೀರನ್ನ ಮಕ್ಕಳಿಗೆ ಕೊಡಬಹುದು. ಅಂತಂದರೆ ನೈಟ್ ಸೋಪ್ ಮಾಡಿ ಬೆಳಗ್ಗೆ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಬೇರೆ ಒಂದು ಆಹಾರದಲ್ಲಿ ನಾವು ಈ ಸಿನಾಮನ್ನ ಆ್ಯಡ್ ಮಾಡಿ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ರೋಸ್ಮೆರಿ. ಹೌದು, ರೋಸ್ಮೆರಿನೂ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್. ಹೌದು, ಮೆಣಸು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಮೆಣಸನ್ನು ಸಹ ನಾವು ಮಕ್ಕಳ ಒಂದು ಆಹಾರದಲ್ಲಿ ಇನ್ಕ್ಲೂಡ್ನ ಮಾಡ್ಬೋದು. ಆ್ಯಂಡ್ ಲಾಸ್ಟು ಇದನ್ನು ನಾವು ಕಡಿಮೆನೇ ಯೂಸ್ ಮಾಡ್ತೀವಿ, ಆದರೆ ಕೆಲವು ಮನೆಗಳಲ್ಲಿ ಈ ಒಂದು 2 ಸ್ಪೈಸಸ್ನ ಜಾಸ್ತಿನೇ ಯೂಸ್ ಮಾಡ್ತಾರೆ. ಅದು ಯಾವುದು ಅಂತಂದರೆ ಆರಿಗ್ಯಾನೋ. ಹೌದು, ಈ ಪಿಜ್ಜಾ ಆ್ಯಂಡ್ ಈ ಆರಿಗ್ಯಾನೋ ಒಂದು ಪಿಜ್ಜಾ ಮೇಲೆಲ್ಲ ಟಾಪಿಂಗ್ಸ್ ಆಗಿ ಹಾಕೊಡ್ತಾರಲ್ಲ, ಸೊ ಇದು ಇಟಾಲಿಯನ್ ಫುಡ್ಸ್ಗಳಲ್ಲಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಾಡ್ತಾರೆ. ಸೊ ಆ ಒಂದು ಆರಿಗ್ಯಾನೋ ಸಹ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ನ ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಒನ್
ಥೈಮ್ ಅಂತ. ಎಸ್, ಸೊ ಈ ಪಿಕ್ಚರ್ನ ನಿಮಗೆ ಹಾಕಿರ್ತೀನಿ ನಿಮ್ಮ ರೆಫರೆನ್ಸ್ಗೆ. ಸೊ ಇದು ಸಹ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ಇದಾಗಿತ್ತು ಸ್ಪೈಸಸ್ಸಲ್ಲಿ ಯಾವ ಯಾವ ಒಂದು ಸ್ಪೈಸಸ್ನ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಲಾಸ್ಟ್ ನಾವು ಯಾವ ಒಂದು ಪಾರ್ಟಿಗೆ ಬಂದ್ವಿ ಅಂತಂದರೆ ಗ್ರಾಸರೀಸ್. ಎಸ್, ಇಲ್ಲಿವರೆಗೂ ನಾವು ಫ್ರೂಟ್ಸ್ಗಳಲ್ಲಿ ಯಾವುದನ್ನ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ತರಕಾರಿಗಳನ್ನ ಯಾವುದನ್ನ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ಸ್ಪೈಸಸ್ನ ಯಾವುದನ್ನ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಈಗ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನಾವು ಬಂದಿರೋದು ಗ್ರಾಸರೀಸ್. ಯಾವ ಗ್ರಾಸರೀಸ್ನ ನಾವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಅಥವಾ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದು ಲೆಂಟಿಲ್ಸ್. ಹೌದು, ಬೇಳೆ ಕಾಳುಗಳು ಅಂತಂದರೆ ತೊಗರಿ ಬೇಳೆ ಇರ್ಬೋದು, ಕಡಲೆ ಬೇಳೆ ಇರ್ಬೋದು, ಉದ್ದಿನ ಬೇಳೆ ಇರ್ಬೋದು, ಆ್ಯಂಡ್ ಹೆಸರು ಬೇಳೆ, ಹೆಸರು ಕಾಳು, ಇದನ್ನೆಲ್ಲಾನು ನಾವು ಮಕ್ಕಳ ಒಂದು ಡಯಟಲ್ಲಿ ಲೆಂಟಿಲ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಇದು ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಒಂದು ಅಂಶ ಅಂತಂದರೆ ಗುಡ್ ಫ್ಯಾಟ್ ಇರಬಹುದು ಆ್ಯಂಡ್ ಪ್ರೋಟೀನ್ಸ್ ಇರ್ಬೋದು, ಈ ಒಂದು ಲೆಂಟಿಲ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಒಳ್ಳೆಯದು. ನೆಕ್ಸ್ಟ್ ಇಸ್ ಓಟ್ಸ್ ಮೀಲ್. ಹೌದು, ಓಟ್ಸ್ ಮೀಲು ಸಹ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹೋಲ್ ಗ್ರೇನ್ ಅಂತಂದರೆ ಕಂಪ್ಲೀಟ್ ಒಂದು ಉಂಡೆ ಕಾಳು ಅಂತ ಹೇಳ್ತೀವಲ್ಲ, ಸೊ ಈ ಹೋಲ್ ಗ್ರೇನ್ ಸಹ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಎಕ್ಸಾಂಪಲ್ ಒಂದು ಉಂಡೆ ಕಾಳುಗಳು, ಸೊ ಯಾವುದೇ ರೀತಿ ಅದು ಬ್ರೇಕ್ ಆಗಿರೋದಿಲ್ಲ, ದ್ವಿದಳ ಧಾನ್ಯ ಆಗಿರೋದಿಲ್ಲ, ಒಂದು ಕಂಪ್ಲೀಟ್ ಧಾನ್ಯ ಹೋಲ್ ಗ್ರೇನ್ ಆಗಿರುತ್ತಲ್ಲ, ಸೊ ಅಂತಹ ಒಂದು ಕಾಳುಗಳನ್ನು ಸಹ ನಾವು ಮಕ್ಕಳಿಗೆ ಕೊಡಬಹುದು. ನೆಕ್ಸ್ಟ್ ಬ್ಲ್ಯಾಕ್ ಬೀನ್ಸ್. ಹೌದು, ಅಂತಂದರೆ ಕಪ್ಪು ಹುರುಳಿ ಕಾಳು, ಇದನ್ನು ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡಾರ್ಕ್ ಚಾಕ್ಲೇಟ್ಸ್. ಇದನ್ನು ಹೋಮ್ ಮೇಡ್ ಆಗಿ ಮಕ್ಕಳಿಗೆ ನಾವು ಡಾರ್ಕ್ ಚಾಕ್ಲೇಟ್ಸ್ನ ನಾವು ಮಕ್ಕಳಿಗೆ ಕೊಡ್ಬೋದು. ಡಾರ್ಕ್ ಚಾಕ್ಲೇಟ್ಸ್ನ ನಾವು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆದರೆ ನಾವು ಇಲ್ಲಿ ಗಮನ ವಹಿಸಬೇಕಾಗಿರೋದು, ಟೂ ಮಚ್ ಇಸ್ ಡೆಫಿನೆಟ್ಲಿ ಅ ಬ್ಯಾಡ್, ಟೂ ಮಚ್ ಇಸ್ ನಾಟ್ ನೆಸೆಸರಿ ಮಕ್ಕಳಿಗೆ. ಸೊ ಲಿಮಿಟ್ ಆಗಿ ನಾವು ಮಕ್ಕಳ ಡಯಟಲ್ಲಿ ಈ ಡಾರ್ಕ್ ಚಾಕ್ಲೇಟ್ಸ್ನ ಇನ್ಕ್ಲೂಡ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ಒಂದು ಡಯಟಲ್ಲಿ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ನ ಸಹ ಯೂಸ್ ಮಾಡೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಎಗ್ಸ್, ಮೊಟ್ಟೆಗಳು. ಹೌದು, ನಾಟಿ ಮೊಟ್ಟೆ ಆಗಿರ್ಬೋದು ಅಥವಾ ನಾರ್ಮಲ್ ನಮಗೆ ಸಿಗುವಂತಹ ಲೋಕಲ್ ಅಲ್ಲಿ ಸಿಗುವಂತಹ ಮೊಟ್ಟೆಗಳು ಆಗಿರ್ಬೋದು, ಆ ಎರಡನ್ನೂ ಕೊಡೋದ್ರಿಂದ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫಿಶ್. ಹೌದು, ಮೀನು. ಮಕ್ಕಳಿಗೆ ನೀವು ಮೀನನ್ನು ಅಂತಂದರೆ ಫಿಶ್ನ ನೀವು ಅವರ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೀರಾ ಅಂತಂದರೆ ಇಟ್ಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಇಸ್ ಚಿಕನ್. ಲಾಸ್ಟ್, ಎಸ್, ಚಿಕನ್. ಮಕ್ಕಳಿಗೆ ಚಿಕನ್ನ ಇನ್ಕ್ಲೂಡ್ ಮಾಡೋದ್ರಿಂದ ಅವರ ಡಯಟಲ್ಲಿ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗುತ್ತೆ. ಸೊ ಇದಾಗಿತ್ತು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಸಹಕಾರಿಯಾಗುವಂಥ ಆಹಾರ. ಇದನ್ನು ಇಷ್ಟು ಬಿಟ್ಟು ಬೇರೆನ ಕೊಟ್ಟರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಲ್ವಾ ಅನ್ನುವಂಥ ಪ್ರಶ್ನೆಗೆ ಆ ರೀತಿಯೆಲ್ಲ ಏನೂ ಇಲ್ಲ. ಸೊ ಈ ಎಲ್ಲ ಫುಡ್ಗಳು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಸಿಗಬೇಕಾಗಿರುವಂತಹ ಒಂದು ಅಂಶಗಳು ಈ ಎಲ್ಲ ಪದಾರ್ಥದಲ್ಲಿ ಹೊಂದಿರೋದ್ರಿಂದ ನಾನು ಲಿಸ್ಟ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ನಿಮ್ಮ ಮಕ್ಕಳಿಗೂ ಸಹ ನೀವು ಕೊಡಿ. ಆ್ಯಂಡ್ ಇದರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಯಾವಾಗಿಂದ ಈ ಎಲ್ಲ ಆಹಾರನ ಶುರು ಮಾಡುವುದು ಅಂತಂದರೆ, ಮಕ್ಕಳಿಗೆ ಯಾವಾಗ ನೀವು ಸಾಲಿಡ್ನ ಶುರು ಮಾಡಿರ್ತೀರೋ, ಹಣ್ಣುಗಳು, ತರಕಾರಿಗಳು, ಲೆಂಟಿಲ್ಸು, ಈ ನಟ್ಸು ಎಲ್ಲನೂ ನೀವು ಮಕ್ಕಳ ಒಂದು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಎಲ್ಲನೂ ಒಂದೇ ದಿನ ಕೊಡಬೇಕಾ ಆ ರೀತಿಯೆಲ್ಲ ಏನೂ ಇಲ್ಲ. ದಿನದಲ್ಲಿ ಒಂದು ಹಣ್ಣು, ಒಂದು ತರಕಾರಿ, ಒಂದು ಬೇಳೆಕಾಳು, ಒಂದು ಸೊಪ್ಪು, ಈ ರೀತಿಯಾದ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಬಂದಾಗ ನಮಗೆ ತಿಂಗಳಲ್ಲಿ 30 ದಿನ ಇರುತ್ತೆ. ಸೊ ಈ 30 ದಿನದಲ್ಲಿ ನಾವು ಇದು ಎಲ್ಲನೂ ನಾವು ಇನ್ಕ್ಲೂಡ್ ಮಾಡ್ಬೋದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಒಂದು ಪ್ರಾದೇಶಿಕವಾಗಿ ನಮಗೆ ಯಾವ್ದು ಸಿಗುತ್ತೆ ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಹಣ್ಣುಗಳಲ್ಲಿ ದಯವಿಟ್ಟು ನೀವು ಪ್ಯಾಕ್ಡ್ ಹಣ್ಣುಗಳು ಆ್ಯಂಡ್ ರೆಫ್ರಿಜರೇಟೆಡ್ ಮಾಡಿ, ತುಂಬ ದಿನ ರೆಫ್ರಿಜರೇಟ್ ಮಾಡಿ ಅಂತಹ ಹಣ್ಣುಗಳನ್ನ ನೀವು ಪರ್ಚೇಸ್ ಮಾಡಿಬಿಡಿ. ಲೋಕಲ್ ಸ್ಟೋರಲ್ಲಿ ಇವತ್ತು ಅಂದರೆ ಎಕ್ಸಾಂಪಲ್ ಈಗ ಒಂದು 2 ದಿನ ತಂದು ಅವ್ರು ಖಾಲಿ ಮಾಡಿಬಿಡ್ತಾರೆ ಅನ್ನುವಂತಹ ಸ್ಟೋರ್ಗಳಲ್ಲಿ ನೀವು ಲೋಕಲ್ ಸ್ಟೋರ್ಸ್ಗಳಲ್ಲಿ ನೀವು ಹಣ್ಣು ತರಕಾರಿಗಳನ್ನ ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ ಅವರು ಅದನ್ನು ಸ್ಟೋರ್ ಮಾಡಿ ಇಡೋದಿಲ್ಲ, ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ಲ ಅದನ್ನು ಸ್ಟೋರ್ ಮಾಡಿರೋದಕ್ಕೆ. ಆ ಪ್ರಿಸರ್ವೇಟಿವ್ಸ್ ಹಾಕಿದ್ರೂ ಸಹ ಮಕ್ಕಳಿಗೆ ಅವರ ಹೆಲ್ತ್ಗೆ ಹಾರ್ಮ್ ಆಗುತ್ತೆ. ಸೊ ಈ ಎಲ್ಲ ಒಂದು ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಎಲ್ಲ ಫುಡ್ಗಳನ್ನ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ನ ಚೆನ್ನಾಗಿ ಡೆವಲಪ್ ಮಾಡಿ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮಗೆ ಏನೇ ಡೌಟ್ಸ್, ಕ್ವೇರೀಸ್ ಅಥವಾ ಕ್ಲಾರಿಫಿಕೇಶನ್ಸ್ ಬೇಕಿದ್ರು ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಐ ವಿಲ್ ಬಿ ಡೆಫಿನೆಟ್ಲಿ ರಿವರ್ಟ್ ಯು ಬ್ಯಾಕ್. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.